ಇನ್ನು ಬಿಡದಿ ಟೌನ್ಶಿಪ್ ಯೋಜನೆ ಜಟಾಪಟಿ ಜೋರಾಗಿದೆ. ಅದರಲ್ಲೂ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಧ್ಯೆ ವಾಗ್ವಾದ ತಾರಕಕ್ಕೇರಿದೆ. ರೈತರ ಸಮ್ಮುಖದಲ್ಲೇ ಚರ್ಚೆ ಮಾಡೋಣ, ಬೈರಮಂಗಲಕ್ಕೆ ಬನ್ನಿ ಅಂತ ಎಚ್ ಡಿ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಅವರಿಗೆ ಸವಾಲು ಹಾಕಿದ್ರು. ಅದರಂತೆ ಇಂದು ಬೈರಮಂಗಲಕ್ಕೆ ಎಂಟ್ರಿ ಕೊಟ್ಟ ಕುಮಾರಸ್ವಾಮಿ ವಿರುದ್ಧ ಬಿಡದಿ ಟೌನ್ಶಿಪ್ ಪರ ಪ್ರತಿಭಟನಾ ನಿರತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಹಣ ಕೊಟ್ಟು ಹೊರಗಡೆಯಿಂದ ಜನರನ್ನು ಕರೆಸಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ರು. ಆದರೆ ಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಬಹಿರಂಗ ಚರ್ಚೆಗೆ ಎಂಟ್ರಿ ಕೊಡಲಿಲ್ಲ. ಆರೋಪ ಪ್ರತ್ಯಾರೋಪಗಳು ನಡೆಯುತ್ತಿದ್ದು, ಮುಂದೆ ಬಿಡದಿ ಟೌನ್ಶಿಪ್ ಯಾವ ರೀತಿಯ ಒಂದು ತೀರ್ವನ್ನು ಪಡೆದುಕೊಳ್ಳುತ್ತೋ ಅಂತ ಕಾದು ನೋಡಬೇಕಿದೆ. ನಾನು ಇವತ್ತು ಹೇಳ್ತೇನೆ ಮುಖ್ಯಮಂತ್ರಿಗಳಿಗೆ, ಈ ಒಂದು ಬಿಡದಿಯ ರೈತರ ಹೋರಾಟ, ಹೆಣ್ಣು ಮಕ್ಕಳು ಎಷ್ಟು ಜನ ಕೂತಿದ್ದಾರೆ ಇಲ್ಲಿ, ಯಾರು ಯಾವುದೇ ರೀತಿಯ ಕೃಷಿಯನ್ನು ನಂಬಿ ಬದುಕ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಇಲ್ಲಿರೋರು 480 ದಿನ ಆಗಿದೆ ಅವರ ಪ್ರತಿಭಟನೆಗೆ ನಾವು ಯಾರು ಪ್ರಚೋದನೆ ಮಾಡಿಲ್ಲ. ಉಳಿಸ್ಕೋಬೇಕು, ಅವ್ರ ಪೂರ್ವಿಕರ ಹುಟ್ಟಿರ್ತಕ್ಕಂಥ ಈ ಭೂಮಿನ ಉಳಿಸ್ಕೋಬೇಕು ಅಂತಕ್ಕಂಥದ್ದೇನಿದೆ, ಅದರಿಂದ ಸ್ವಪ್ರತಿಷ್ಠೆ ಬಿಟ್ಟು ರೈತರ ಭಾವನೆಗಳಿಗೆ ಸ್ಪಂದಿಸಿ ಅಂತಕ್ಕಂಥದ್ದು. ಕೆಂಪೇಗೌಡ ಜಯಂತಿ ಆಚರಣೆ ಮಾಡಲಿಕ್ಕೆ ಹೊರಟಿದ್ದೀರಿ. ಕೆಂಪೇಗೌಡರ 108 ಅಡಿಯ ಪ್ರತಿಮೆಗೆ ಹಾರ ಹಾಕೊಂಡು ಪೂಜೆ ಮಾಡಕ್ ಹೋಗಿದ್ದೀರಿ. ಅವ್ರಿಗೆ ಗೌರವ ಕೊಡಬೇಕು ಅಂದ್ರೆ ಮೊದಲು ಯಾವ ಬೆಂಗಳೂರು ನಗರ ಕೆಂಪೇಗೌಡರು ಕಟ್ಟಿದ್ದಾರೆ ಅಂತಾರೆ, ಆ ನಗರ ಸರಿಪಡಿಸಿಕೊಳ್ಳಿ, ಆಮೇಲೆ ಇಲ್ಲಿ ಬನ್ನಿ. ಅದರಿಂದ ಇವತ್ತು ಜನರ ಭಾವನೆಗಳಿಗೆ, ರೈತರ ಭಾವನೆಗಳಿಗೆ ಸ್ಪಂದಿಸಬೇಕು ಅನ್ನೋದು ಹೇಳ್ತೀನಿ. ಅವ್ರು ಯಾವ ಕಾರಣಕ್ಕೂ ಬರಲ್ಲ ಗೊತ್ತಿದೆ ನನಗೆ, ಅವರಿಂದ ಆಗಲ್ಲ, ನೈತಿಕತೆ ಇಲ್ಲ ಅವರಿಗೆ. ಇವತ್ತು ನಾನಿಲ್ಲಿ ಬನ್ನಿ ಅಂತ ತಂದು ನಿಲ್ಲಿಸಬೇಕು ಅಂತ ಅಲ್ಲ, ನಮ್ಮನ್ನ ಬೆಳೆಸ್ತಕ್ಕಂಥವ್ರು ಇಲ್ಲಿ ಕೂತಿದಾರಲ್ಲ, ಆ ಹೆಣ್ಮಕ್ಳು ಹಿರಿಯರು, ಅವರ ಸನ್ನಿಧಾನದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ಗೌರವ ಕೊಡಬೇಕು ಅನ್ನೋದಿದ್ರೆ, ಅದರ ಮುಖಾಂತರ ನಾಡಿನ ಜನತೆ ಗೌರವ ಸಲ್ಲಿಸಬೇಕು ಅನ್ನೋದಿದ್ರೆ ಮುಖ್ಯಮಂತ್ರಿ ಅವ್ರ ಮುಂದೆ ಚರ್ಚೆ ಮಾಡಲಿ. ಅಲ್ಲೆಲ್ಲ ಕೂತ್ ಕಾರದ ಕನಸಿನ ಕೂಸು ಇದೆಲ್ಲ ಅಲ್ಲಿ ಹೇಳೋದಲ್ಲ, ಇಲ್ಲಿ ಬರೆದ್ರೆ ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.